ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ. ಸೂರ್ಯ ನೆತ್ತಿ ಮ್ಯಾಗ್ ಬಂದವನೆ, ಹೆಂಗ್ ಗೊರ್ಕೆ ಹೊಡ್ಕೊಂಡ್ ಬಿದ್ದವ್ ನೋಡು. ಓಂ ಶ್ರೀ ಗೋವಿಂದಾಯ ನಮಃ. ಮದುವೆ ಆಗಿ 10 ವರ್ಷ ಆದ್ರೂ ಒಂದ್ ಮಗು ಕೂಡ ಯೋಗ್ಯತೆ ಇಲ್ಲ. ಇದೇನಲ್ಲ ನಮ್ಮಪ್ಪ ನಿನಗೆ ಮದುವೆ ಮಾಡಿಕೊಟ್ಟು ನನ್ನನ್ನು ಹಾಳ್ಬಾವಿ ತಳ್ಬಿಟ್ಟ. ನಿನ್ನಂದೇನ್ ಪ್ರಯೋಜನ? ಚಿಂತೆ ಇಲ್ದಿದ್ದವನ್ಗೆ ಸಂತೆಲು ನಿದ್ ಬರ್ತೈತಿ. ಮೂದೇವಿ ಎದೆ ಮೇಕೆ, ಸೂರ್ಯ ಆಗ್ಲೇ ನೆತ್ತಿ ಮೇಲ್ ಬಂದವನೆ. ಏನೇನಿಂದು ರೇ ಚೆಂಡೆ ಚಾಮುಂಡೆ ಅಖಿಲಾಂಡೇಶ್ವರಿ ಕಣೆ ನೀನು. ಏನು ಬೆಳಿಗ್ಗೆನೆ ನಿಂದು ಸುಪ್ರಭಾತ, ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲೇ. ಎಷ್ಟೊತ್ತಾಗೈತೆ, ಇನ್ನೂ ಮಲ್ಗಿದ್ಯಾ? 10 ನಿಮಿಷ ಟೈಮ್ ಕೊಡ್ತೀನಿ. ನಿಮ್ ಕರ್ಮ ಏನಿದೆ ಎಲ್ಲ ಮುಗಿಸ್ಕೊಂಡ್ಬಂದು ನಾನು ಮುಂದೆ ನಿನ್ಕೋಬೇಕಷ್ಟೇ. ಇಲ್ಲ 10 ನಿಮಿಷ ಬೇಡ, 5 ನಿಮಿಷಕ್ಕೆ ರೆಡಿ ಆಯ್ತೇನೆ. ಚಿನ್ನ, ನೀನು 10 ನಿಮಿಷ ಹೇಳಿದ್ದೆ, ನಾನು 5 ನಿಮಿಷಕ್ಕೆ ಬಂದ್ಬಿಟ್ಟೆ. ಸರಿನಾ? ಯಾಕೇಳು, ಮೇಲಿನ ಪ್ರೀತಿ ಕಾವೇರಿ ನದಿ ಹರಿದಂಗೆ ಹರಿತಾ ಐತೆ, ಅದಕ್ಕೆ ಸಂತೋಷನ. ರಾತ್ರಿ ಹೆಂಗ್ ಬಂದೆ, ಯಾವ ಅವಸ್ಥೆಲ್ ಬಂದೆ ಅಂತ ಗೊತ್ತಾ ನಿನ್ಗೆ? ರಾತ್ರಿ ಒಂದ್ ಕ್ವಾಟ್ರ್ ಕುಡ್ದಿದ್ದೆ. ಆ ಮುನ್ನೆ ಮೇಲೆ ಮಗ ಕುಡಿ 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 ಅಂತ ಒತ್ತಾಯ ಮಾಡಿ ಇನ್ನೊಂದು ಅರ್ಧ ಕುಡಿಸ್ಬಿಟ್ಟ. ಅದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು. ಇನ್ಮೇಲೆ ಹಂಗ್ ಮಾಡಕ್ಕಿಲ್ಲ. ಸಂತೋಷನ? ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲಲ್ಲ ನಿನ್ಗೆ? ಹೊಟ್ಟೆ ಬೇಕಾ ಮುಳ್ಳಂದಿ? ಹೇಳ್ತೀನಿ ಕೇಳು. ಆ ಮುನಿಯ ನಿನ್ನ ಅಂಬೆಗಲ್ ಇಟ್ಕೊಂಡು ಕರ್ಕೊಂಬಂದ, ನೀನೋಗಿ ದಬಕೊಂಡೆ. ಆ ಮುನಿಯ ಎಂತೆಂತ ಮಾತಂದ ಗೊತ್ತಾ ನಿನ್ಗೆ? ಏನಂತಂದ? ಇವನ್ ಜೊತೆ ಹೆಂಗಮ್ಮ ಸಂಸಾರ ಮಾಡ್ತೀಯ ಅಂತ ನನ್ಗೆ ಹೇಳ್ತಾನೆ. ಅವನ್ ಸುಮ್ನಿದ್ರು 90 ಕೊಡ್ಸು 60 ಕೊಡು ಅಂತ ಕೇಳ್ತಿದ್ದಂತೆ ನೀನು. ಹಂಗನ್ನ ಆ ಮುನಿ ಏನಂತ ಗೊತ್ತಾ? ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಂದ. ಅನ್ನನೂ ಹೊಳಸೈತೆ, ನಾಯಿನೂ ಹಸ್ತೈತೆ, ನೀನ್ ಮಾತ್ರ ಮನಸ್ ಮಾಡ್ಬೇಕು ಅಂದ. ಹೀಗೈತೆ ಮಾರಿ ಹಬ್ಬ. ಸರಿ, ಅವನಂಗಂದಿದ್ಕೆ ನೀನೇನ್ ಹೇಳ್ದೆ? ರೂಮಿ ಕರ್ಕೊಂಡು ಮಕ್ಳು ಮಾಡೋಣ ಬಾಂದೆ. ಡೌಟು, ಬರೀ ಡೌಟು. ಅಯ್ಯೋ ಕಿತ್ತೋದನೆ ಅನುಮಾನ. ನಿನ್ ಕೈಲಿ ಏನು ಕಿಸಕ್ಕಾಗಲ್ಲ ಅಂದ್ರೂ ಇದಕ್ಕೇನ್ ಕಮ್ಮಿ ಇಲ್ಲ. ಕೋಪ ಮಾಡ್ಕೋಬೇಡ ಚಿನ್ನ, ನೋಡ್ತಾ ಇರೋ. ನಿನ್ನ ಗಂಡನ ಪೌರುಷ ಎಂತದು ಅಂತ ತೋರಿಸ್ತೀನಿ. ನಾನ್ ಕಾಣ್ತಾ ಇರೋದ ಆಳದ ಬಾವಿಗೆ ಗೇಣುತ್ತ ಹಗ್ಗ ಅಂತೆ. ನನಗ್ ಗೊತ್ತಿಲ್ವಾ? ನಮ್ಮ ಅಪ್ಪ ಕುಡ್ಸಿ ಎಲ್ಲ ಬಿದ್ದೋದ್ಮೇಲೆ ನನ್ನ ಗಂಟೆ ಹಾಕೊಂಡಿತ್ತು. ಹೇ ನಮ್ಮೆ, ಬಿಟ್ರೆ ಮಾತಾಡ್ತಾನೆ ಇದೀಯಾ? ನಿಮ್ಮಪ್ಪನೇ ನನ್ನ ಹತ್ರ ಬಂದು ಬೇಡ್ಕೊಂಡ, ನನ್ನ ಮಗಳದು ಹಗ್ಲ ಬಾಯಿ. ಅದಕ್ಕೆ ಯಾರು ಮದ್ವೆ ಮಾಡ್ಕೊಳಕ್ ಮುಂದೆ ಬರ್ತಾ ಇಲ್ಲ ಅಪ್ಪ. ನನ್ ಮಗಳನ್ನ ಮದ್ವೆ ಮಾಡ್ಕೊಂಡು ಅವಳಿಗೊಂದು ಬಾಳ್ ಕೊಡು ಅಂತ ಬೇಡ್ಕೊಂಡ. ಅದಕ್ಕೆ ನಿನ್ನ ಮದ್ವೆ ಆದದ್ದು ಗೊತ್ತಾ? ದೂದ್ ಕತ್ಲಲ್ಲಿ ತಾತನ್ ಮದ್ವೆ ಅಂತೆ. ಮದ್ವೆ ಮಾಡ್ಕೊಂಡು ದಪ್ಪಾಕೊಂಡು ಮಲ್ಕೊಳ್ಳೋ ಅಳಿಯ ಅಂತ ಹೇಳಿದ್ನ ನಮ್ಮಪ್ಪ. ಮೋಟಾಳಿಗೊಂದು ಮಂಡ್ಗೋದ್ಲಿ. ಹಟ್ಟಕ್ ಕಾರ್ದಿರ ಬೆಕ್ಕು ಬೆಟ್ಟು ಕಾರುತ್ತಾ? ಮರಕವಿಲ್ಲದ ಹೆಂಡತಿಗಿಂತ ಮರದ ನೆರಳೆ ವಾಸಿ. ನೋಡ್ತಾ ಇರೇ ರಾಧಾ, ಪುಂಗಿ ಓದ್ತಾ ಇದ್ದೀಯಾ? ಅವು ಬಸ್ ಕಟ್ಕೊಂಡು ಎಡೆ ಎತ್ತಿಲ್ಲ ಅಂದ್ರೆ ನನ್ನ ಹೆಸರು ಮಾದೇಶನೇ ಅಲ್ಲ. ಅಲ್ಕಿ ತಾವ್ಗೆ ರೋಷ ಬಂದ್ ಪ್ರಯತ್ನ. ತುಂತುರ್ ಮಳೆಗೆ ತೂಬಿನ ಕೆರೆ ತುಂಬ್ತದ.
ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತೆ. ರಾಧಾ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಾರೆ. ತೂತಿನ ಬಗ್ಗೆ ಮಾತಾಡಿ ನೀವು. ಮಕ್ಳು ಇಲ್ಲದು ಮನೆ ಮಶಾಣಕ್ ಸಮಾನ ಅಂತಾರೆ. ಹೋಗ್ರಿ, ಆಯ್ತು ತಗೊಂಬರ್ರಿ ಹೋಗಿ. ಅದೇನಸಿ ನಂಗ್ನಗ್ತ ಹೇಳಕ್ಕಿಲ್ವೇ? ಹೋಗ್ರಿ, ಆಯ್ತು ತಗೊಂಬರ್ರಿ. ಡೌರಾಜ ಕೈಲೇನು ಕಿಶಕ್ಕಾಗ್ಲಿಲ್ಲ ಅಂದ್ರೂ ದಬ್ಬಕೊಂಡ್ ಮನೆ ಕೊಡೋದ್ ಮಾತ್ರ ಗೊತ್ತು. ಈ ಅಡ್ರೆಸ್ ಎಲ್ಲೂ ಬರಲ್ಲ, ನೀನೇ ಹೋಗ್ಬೇಕು. ಓ ಕಾಮಿಡಿ. ಏ ನನಗೆ ಗೊತ್ತಿಲ್ಲ ಗುರು. ಆಯ್ತು. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಆಡಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಕೃಷ್ಣ, ರಾಧಾ, ನೀನಾ? ಇಷ್ಟು ವರ್ಷ ಎಲ್ಲಿದ್ದೆ ಕೃಷ್ಣ? ಚೆನ್ನಾಗಿದೀಯಾ? ಬಾ ಕೃಷ್ಣ, ಒಳಗೆ ಬಾ. ಕೃಷ್ಣ, ಕೂತ್ಕೋ ಕೃಷ್ಣ. ಸರಿ ಆಯ್ತು. ಕೃಷ್ಣ, ತಗೋ ನೀರು ಕುಡಿ. ಥ್ಯಾಂಕ್ ಯು. ಅಲ್ಲ ಕೃಷ್ಣ, ಇಷ್ಟು ವರ್ಷ ಎಲ್ಲೋಗಿದ್ದೆ? ನಿಮ್ಮಪ್ಪ ನಿಂದು ನಂದು ಐಟ್ ಸೆಟ್ ಆಗಲ್ಲ ಅಂತ ಹೇಳಿದ್ಮೇಲೆ ಇವರು ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿ ಕಾಶಿಗೆ ಹೋಗ್ಬಿಟ್ಟೆ ನಾನು. ನಮ್ಮ ಅಪ್ಪ ಇಂಥ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಕೃಷ್ಣ. ಇವಾಗಲೇ ಗೊತ್ತಾಗಿದ್ದು ನನಗೆ. ನೀನು ಇವಾಗ ಬರ್ತೀಯ, ನಾಳೆಗೆ ಬರ್ತೀಯ ಅಂತ ಕಾದು ಕಾದು ಸಾಕಾಗೋಯ್ತು ಕೃಷ್ಣ. ನಮ್ಮ ಅಪ್ಪ ಬೆದೆಗೆ ಬಂದಿರೋ ಹಸನ ಒಂದ್ ಎತ್ತತ್ರ ಸಾಗಾಕ್ಬೇಕಂತ ಹಠ ಮಾಡಿ ಒಂದ್ ಗೊಡ್ಡೆತ್ತಿ ಕಟ್ಟಿ ಸಾಗಾಕ್ಬಿಟ್ಟ ಕೃಷ್ಣ. ರಾಧಾ, ನಾನು ಕಾಶಿಲ್ ಧ್ಯಾನ ಮಾಡ್ಬೇಕಾದ್ರೆ ನೀನ್ ಕಷ್ಟದಲ್ಲಿದೀಯಾ ಅಂತ ಜ್ಞಾನೋದಯ ಆಯ್ತು. ಅಲ್ಲಿಂದ ನಿಮ್ಮ ಅಪ್ಪ ಹತ್ರ ಹೋಗಿ ಅಡ್ರೆಸ್ ತಗೊಂಡು ಇಲ್ಲಿಗೆ ಬಂದಿದ್ದೀನಿ. ನನ್ನ ಮಂತ್ರ ಶಕ್ತಿಯಿಂದ ನಿಮ್ಗೆ ಮಕ್ಕಳ ಬಗ್ಗೆ ಕರುಣಿಸ್ಬಿಟ್ಟೆ ನಾನು ಇಲ್ಲಿಂದ ಹೊರಡೋದು. ಮಂತ್ರಕ್ಕೆ ಮಾಲಿನ್ಗಳು ಉದುರುತ್ತೆ ಕೃಷ್ಣ. ರಾಧಾ, ನನ್ನ ಮಂತ್ರ ಶಕ್ತಿಗೆ ಚಡ್ಡಿನೇ ಉದುರೋಗುತ್ತೆ. ಇನ್ನ ಮಾವಿನಕಾಯಿ ಉದುರಿಸೋದು ಯಾವ ಲೆಕ್ಕ? ಸೂಜಿಗೆ ದಾರ ಪೋಣಿಸೋದು ಒಂದ್ ಕಲೆ. ನಿನ್ ಬಗ್ಗೆ ನನಗೆ ಗೊತ್ತಿಲ್ವ ಕೃಷ್ಣ? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಆಟಾಡಿದ್ದು ಇನ್ನೂ ನೆನಪಿದೆ. ಚೀ ಕಳ್ಳಿ, ಇನ್ನೂ ಮರ್ತಿಲ್ವಾ ಅದನ್ನ? ಬಿಟ್ರೆ ನನ್ನ ಹೆಂಡತಿನ ಅಮ್ಮನ್ ಮಾಡ್ಬಿಡ್ತೀಯ.